ಪ್ರಿಯ ಸ್ನೇಹಿತರೆ, ಇಂದು ನಾವು ಬದುಕುತ್ತಿರುವ ಕಾಲದಲ್ಲಿ ಸ್ವಾರ್ಥದ ಪ್ರಪಂಚವು ಪ್ರತಿಯೊಬ್ಬರ ಜೀವನವನ್ನು ಹಲವು ರೀತಿಯಲ್ಲಿ ಪ್ರಭಾವಿಸುತ್ತದೆ. ಸ್ವಾರ್ಥವು ಮಾನವ ಸಮಾಜದ ಬಹುಪಾಲು ಸಮಸ್ಯೆಗಳ ಮೂಲ ಎಂದು ಹೇಳುವುದರಲ್ಲಿ ತಪ್ಪಿಲ್ಲ. ಇದು ಮಾನವ ಸಂಬಂಧಗಳು, ಸಾಮಾಜಿಕ ಹಿತಾಸಕ್ತಿ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಎಷ್ಟೋ ರೀತಿಯಲ್ಲಿ ಹಾನಿ ಮಾಡುತ್ತದೆ. ಸ್ವಾರ್ಥದ ಪ್ರಪಂಚವು ನಮ್ಮ ಹೃದಯ ಮತ್ತು ಮನಸ್ಸನ್ನು ಕಣ್ಣಿಗೆ ಕಾಣದ ಆಭರಣದಂತೆ ಆಕ್ರಮಿಸುತ್ತದೆ. ನಾವು ನಮ್ಮದೇ ಆದ ಹಿತಾಸಕ್ತಿಗಳನ್ನು ಉಳಿಸಿಕೊಳ್ಳಲು ಇತರರನ್ನು ಅನೇಕ ಸಲ ಉಪೇಕ್ಷಿಸುತ್ತೇವೆ. ಇದರಿಂದ ಸಂಬಂಧಗಳು ಹಾನಿಗೊಳಗಾಗುತ್ತವೆ. ಕುಟುಂಬದೊಳಗಿನ ಸಂಪರ್ಕಗಳು, ಸ್ನೇಹಿತಿನ ಸಂಬಂಧಗಳು ಮತ್ತು ಸಹೋದ್ಯೋಗಿಗಳ ನಡುವೆ ನಂಬಿಕೆ ಬಾಧಿತವಾಗುತ್ತದೆ. ಇದರಿಂದಾಗಿ ಸಮಾಜದಲ್ಲಿ ಒಗ್ಗಟ್ಟಿನ ಕೊರತೆಯೂ ಕಾಣಿಸುತ್ತದೆ. ಸ್ವಾರ್ಥವು ಜಾಗತಿಕ ಮಟ್ಟದಲ್ಲಿಯೂ ದೊಡ್ಡ ಸಮಸ್ಯೆಯಾಗಿದೆ. ಪ್ರತಿ ರಾಷ್ಟ್ರವು ತನ್ನದೇ ಆದ ಹಿತಾಸಕ್ತಿಗಳನ್ನು ಮೊದಲಿಗೆ ಇಟ್ಟುಕೊಳ್ಳುವುದರಿಂದ ಅಂತಾರಾಷ್ಟ್ರೀಯ ಬಾಂಧವ್ಯಗಳು ದ್ರವ್ಯರಾಶಿಯಿಂದ ಮಾತ್ರ ಸೀಮಿತವಾಗುತ್ತವೆ. ಪರಿಸರದ ರಕ್ಷಣೆಯಲ್ಲಿ ಕೂಡ ಸ್ವಾರ್ಥದ ಪರಂಪರೆ ಇನ್ನೂ ಮುಂದುವರೆದಿದೆ. ಪ್ರಕೃತಿಯನ್ನು ಶೋಷಿಸಿ ಭೂಮಿ ಮತ್ತು ಪರಿಸರವನ್ನು ದೂಷಿಸುತ್ತಿರುವಂತಹ ಮಾನವ ಕ್ರಿಯೆಗಳು ಸ್ವಾರ್ಥದಿಂದಲೇ ಉದ್ಭವಿಸಿದವು. ಪ್ರತಿ ವ್ಯಕ್ತಿಯು ತಮ್ಮ ಸ್ವಾರ್ಥಕ್ಕಾಗಿ ಪ್ರಕೃತಿಯ ಸಂಪತ್ತುಗಳನ್ನು ಶೋಷಿಸುತ್ತಾರೆ. ಸ್ವಾರ್ಥದ ಪ್ರಪಂಚವು ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಹೆಚ್ಚಿಸುತ್ತದೆ. ಶ್ರೇಣೀಕರಣದ ಮಹತ್ವವನ್ನು ಹೆಚ್ಚಿಸಿಕೊಳ್ಳುವ ಮನೋಭಾವನೆಯಿಂದಾಗಿ ಸಾಮಾನ್ಯ ಜನರು ಬಡತನದಲ್ಲೇ ಜೀವನ ಸಾಗಿಸಬೇಕಾಗುತ್ತದೆ. ಬಡತನ, ಅಸಮಾನತೆ ಮತ್ತು ಭ್ರಷ್ಟಾಚಾರವು ಈ ಸ್ವಾರ್ಥದ ಕ್ರಿಯೆಯ ಫಲಿತಾಂಶವಾಗಿದೆ. ಎಷ್ಟೋ ಜನರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುತ್ತಾರೆ. ಇದು ಸಮಾಜದ ನೀತಿನಿಟ್ಟಿನಲ್ಲಿ ಅತ್ಯಂತ ಅಪ್ರಿಯ ಮತ್ತು ಅಪಾಯಕಾರಿ. ಆದರೆ ಇಂತಹ ಸ್ವಾರ್ಥದ ಪ್ರಪಂಚವನ್ನು ನಾವು ಪರಿವರ್ತಿಸಬಹುದೇ? ಇದಕ್ಕೆ ಉತ್ತರ ಹೌದು ಎಂಬುದೇ. ನಾವು ನಮ್ಮ ಸ್ವಾರ್ಥದ ಹಣೆ ಬದುಕನ್ನು ಬಿಟ್ಟು ಪರೋಪಕಾರಕ್ಕೆ ಮುಂದಾದಾಗ ಸಮಾಜದಲ್ಲಿ ಹಿತಾಸಕ್ತಿ ಮತ್ತು ಒಗ್ಗಟ್ಟು ಉಂಟಾಗುತ್ತದೆ. ಇತರರಿಗೆ ಸಹಾಯ ಮಾಡುವ ಮನೋಭಾವನೆಯಿಂದ ನಾವು ಕೇವಲ ಪರರ ಬದುಕನ್ನು ಮಾತ್ರ ಸುಧಾರಿಸಲ್ಲ, ನಮ್ಮದೇ ಬದುಕಿಗೂ ಶಾಂತಿ ಮತ್ತು ತೃಪ್ತಿಯನ್ನು ದೊರೆಯುತ್ತದೆ. ನಮ್ಮ ಜೀವನದಲ್ಲಿ ಯಶಸ್ಸು ಬೇಕಾದರೆ ಸ್ವಾರ್ಥವನ್ನು ತ್ಯಜಿಸಿ ಪರೋಪಕಾರದ ಮಾರ್ಗದಲ್ಲಿ ಅನುಸರಿಸಬೇಕು. ನಾವು ನಮ್ಮ ಸುತ್ತಲಿನ ಜನರಿಗೆ ಸಹಾಯ ಮಾಡಬಹುದು, ಪರಿಸರವನ್ನು ಸಂರಕ್ಷಿಸಬಹುದು ಮತ್ತು ಸಾಮಾಜಿಕ ಅಸಮಾನತೆಯನ್ನು ಕಡಿಮೆ ಮಾಡಬಹುದು. ಇದರಿಂದ ನಾವು ಬದುಕುವ ಪ್ರಪಂಚವನ್ನು ಸುಧಾರಿಸಬಹುದು. ಸ್ನೇಹಿತರೆ, ನಾವು ಎಲ್ಲರೂ ಸ್ವಾರ್ಥದ ಪ್ರಪಂಚದಿಂದ ಹೊರಬಂದು ಸಮಾನತೆ, ಸೌಹಾರ್ದತೆ ಮತ್ತು ಪರಸ್ಪರ ಸಹಕಾರದ ಪ್ರಪಂಚವನ್ನು ನಿರ್ಮಿಸೋಣ. ಇದರಿಂದ ನಿಜವಾದ ಶ್ರೇಯಸ್ಸು, ಸಂತೋಷ ಮತ್ತು ಶಾಂತಿ ನಮ್ಮ ಜೀವನದಲ್ಲಿ ಮೂಡುತ್ತದೆ. ಧನ್ಯವಾದಗಳು.